ಶಾಸ್ತ್ರಕಾರರು ಒಂದು ಮಾತನ್ನು ಆದೇಶ ಮಾಡ್ತಾ ಇದ್ದಾರೆ. ನಾಣ್ಯತ್ತಪೋ ದ್ವಿಜಾತೀನಾಮೃತೆ ಶಾಸ್ತ್ರೋಪದೇಶತಃ ಎಂಬುದಾಗಿ. ಈ ಮಾತಿನ ಅಭಿಪ್ರಾಯ ಬ್ರಾಹ್ಮಣನಾದಂತಹ ಆ ಸಜ್ಜೀವ ರಾಶಿಯ ಆದ್ಯ ಕರ್ತವ್ಯ ಯಾವುದು ಅಂಥೇಳಿ ನಿರೂಪಣೆ ಮಾಡ್ತಾ ಇದ್ದಾರೆ. ಬ್ರಾಹ್ಮಣನಾದಂತಹವನು ಪಾಠ ಪ್ರವಚನವನ್ನು ಮಾಡೋದೇ ದೊಡ್ಡ ತಪಸ್ಸು ಅಂಥೇಳಿ. ನಾಣ್ಯತ್ತಪೋ ದ್ವಿಜಾತೀನಾಮೃತೆ ಶಾಸ್ತ್ರೋಪದೇಶತಃ. ಆದ್ದರಿಂದ ಒಬ್ಬ ಬ್ರಾಹ್ಮಣನಾದಂಥವನು ಮುಖ್ಯವಾಗಿ ಶಾಸ್ತ್ರಾಧ್ಯಯನವನ್ನು ಮಾಡಬೇಕು. ಅದರಂತೆ ಶಾಸ್ತ್ರ ಹೇಳಿದಂತಹ ರೀತಿಯಲ್ಲಿ ಪಾಠ ಪ್ರವಚನವನ್ನು ಮಾಡ್ತಾ ಜೀವನವನ್ನು ಯಾರು ಕಳಿತಾನೆ ಅವನೇ ಶ್ರೇಷ್ಠನಾದಂತಹ ಬ್ರಾಹ್ಮಣ ಅಂಥೇಳಿ ಶಾಸ್ತ್ರಕಾರರು ನಿರ್ದೇಶ ಮಾಡ್ತಾ ಇದ್ದಾರೆ. ಭಗವಂತ ತಾನು ಕಲಿಯುಗದಲ್ಲಿ ಅವತಾರ ಮಾಡೋದಿಲ್ಲ ಅಂಥೇಳಿ ತಾನು ಸಂಕಲ್ಪ ಮಾಡಿದ್ದಾನೆ. ತ್ರಿಯುಗಹೂತಿ ಅಂತ ಕರೆಸ್ಕೊಂಡಿದ್ದಾನೆ ಭಗವಂತ. ಹಾಗಾದರೆ ಯಾರು ಈ ಕಲಿಯುಗದಲ್ಲಿ ಸಜ್ಜೀವರಾಶಿಗಳನ್ನು ಉದ್ಧಾರ ಮಾಡಬೇಕು ಎಂಬುದಾಗಿ ಪ್ರಶ್ನೆ ಬಂದರೆ, ಇನ್ನು ಉಳಿದಂತಹವರು ಜೀವೋತ್ತಮರಾದಂತಹ ವಾಯುದೇವರು, ಅವರೇ ಉದ್ಧಾರವನ್ನು ಮಾಡಬೇಕು. ಯಾಕೆಂದರೆ ಬ್ರಹ್ಮದೇವರು ಕೂಡ ಸಂಕಲ್ಪ ಮಾಡಿದ್ದಾರೆ, ನಾನು ಕಲಿಯುಗದಲ್ಲಿ ಅವತಾರವನ್ನು ಮಾಡೋದಿಲ್ಲ ಅಂಥೇಳಿ. ನಾಥಕ್ಕಲೋ ತ್ರಿಯುಗಹೂತಿರನುದ್ಬುಭೂಷು ಬ್ರಹ್ಮಾಣಮಪ್ಯನವತಾರಮನಾದಿದಿಕ್ಷು ಸರ್ವಜ್ಞಮನ್ಯಮನವೇಕ್ಷ ಸಕಾರ್ಯವೀರ್ಯಂ ಸ್ಮೇರಾನನೋ ಭುವನ ಜೀವನಮಾಭಭಾಷೆ. ಆದ್ದರಿಂದ ಯಾವ ಜೀವೋತ್ತಮರಾದಂತಹ ವಾಯುದೇವರಿದ್ದಾರೆ ಅವರೇ ಸರ್ವಸಮರ್ಥರಾಗಿ ಜೀವನನ್ನು ಉದ್ಧಾರ ಮಾಡಲಿಕ್ಕೆ ತಾವು ಹಾತೊರಿತಾ ಇದ್ದಾನಂತೆ ಭಗವಂತನ ಆಜ್ಞೆಯನ್ನು ಮನ್ನಿಸಿ. ಬೇರೆ ಇನ್ಯಾರೂ ಕೂಡ ಈ ಭಗವಂತನ ಆಜ್ಞೆಯನ್ನು ಸಮರ್ಥವಾಗಿ ನಿಭಾಯಿಸುವಂತಹ ಸಾಮರ್ಥ್ಯ ಅವರಿಲ್ಲ ಅಂತ ಹೇಳ್ತಾರೆ. ಆಜ್ಞಾಂ ಅನ್ಯೈಹಿ ಅಧಾರ್ಯಾಂ. ಬೇರೆಯವರಿಗೆ ಭಗವಂತನ ಆಜ್ಞೆಯನ್ನು ಮನ್ನಿಸ್ತಾರೆ. ಸರ್ವಸಮರ್ಥವಾದಂತಹ ರೀತಿಯಲ್ಲಿ ಅದನ್ನು ನಿಭಾಯಿಸುವಂತಹ ಯೋಗ್ಯತೆ ಸಾಮಾನ್ಯ ಜೀವರಾಶಿಗಳಲ್ಲಿರೋದಿಲ್ಲ. ಆದ್ದರಿಂದ ಸಮರ್ಥರಾದಂತಹ ಈ ವಾಯುದೇವರು ಆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆದರೆ ಯಾವ ವಾಯುದೇವರಿದ್ದಾರೆ ಅವರು ಅವತಾರ ಕಾರ್ಯವನ್ನು ಮಾಡಿದರು. ಮಾಡಿ ಸಮಗ್ರವಾದಂತಹ ವೇದವ್ಯಾಸ ದೇವರ ಆ ಎಲ್ಲ ಸೂತ್ರಗಳಿಗೆ ಭಾಷ್ಯಾದಿಗಳನ್ನು ರಚನೆ ಮಾಡಿ ಸಜ್ಜೀವರಾಶಿಗಳಿಗೆ ಅದನ್ನು ನೀಡಿದ್ದಾರೆ. ಅನಂತರದಲ್ಲಿ ಶ್ರೀಮದಾಚಾರ್ಯರ ಮಾತುಗಳು ಕೂಡ ಬಹಳ ಕಠಿಣ ಅಂತಾಯಿತು. ಯಾಕೆ ಅಂತಂದರೆ ಶ್ರೀಮದಾಚಾರ್ಯರ ಮಾತೇ ಹಾಗೆ. ಬಾಲಸಂಘಮಪಿ ಬೋಧಯದ್ ಭೃಶಂ ದುರ್ನಿರೂಪ ವಚನಂಚ ಪಂಡಿತೈ. ಸಾಮಾನ್ಯ ಬಾಲಕರಿಗೆ ಸುಸ್ಪಷ್ಟವಾಗಿರುತ್ತೆ, ಅಷ್ಟು ಸರಳವಾದಂತಹ ವಾಣಿ ಶ್ರೀಮದಾಚಾರ್ಯರದು. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ. ಪುಟ್ಟ ಮಕ್ಕಳಿಗೂ ಕೂಡ 4-5 ದಿವಸ ಹೇಳಿಕೊಟ್ಬಿಟ್ರೆ ನಮಗಿಂತ ಪ್ರಾರಂಭದಲ್ಲಿ ಅವರೇ ಆ ಶ್ಲೋಕಗಳನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ. ಅಷ್ಟು ಸರಳವಾದಂತಹ ಶೈಲಿನಲ್ಲಿ ಶ್ರೀಮದಾಚಾರ್ಯರ ವಾಣಿ. ಅಷ್ಟೇ ಅಂತ ಮತ್ತೆ ಭಾವಿಸಬಾರದು. ದುರ್ನುರಿಯೂಪಂಚ ವಚನಂಚ ಪಂಡಿತೈ ಅಂತ ಹೇಳ್ತಾರೆ. ಪಂಡಿತರಿಗೂ ಕೂಡ ಆ ಅನುವ್ಯಾಖ್ಯಾನಾದಿ ಗ್ರಂಥಗಳನ್ನು ಅರ್ಥ ಮಾಡಿಕೊಳ್ಳೋದು ಅಷ್ಟು ಸುಲಭ ಅಂತ ಭಾವಿಸಬಾರದು. ಅದು ಕೂಡ ದುರ್ನಿರೂಪ ಅಂತ ಹೇಳ್ತಾರೆ. ಅಷ್ಟು ಕಠಿಣವಾದಂತಹ ಶೈಲಿ ಶ್ರೀಮದಾಚಾರ್ಯರದು ಅಂತ ಮನಗಂಡಂತಹ ಟೀಕಾಕೃತ್ಪಾದರು ಅನಂತರದಲ್ಲಿ ಎಲ್ಲ ಆಚಾರ್ಯರ ಆ ಗ್ರಂಥಗಳಿಗೆ ಟೀಕೆಯನ್ನು ರಚನೆ ಮಾಡಿ ಸಜ್ಜೀವರಾಶಿಗಳಿಗೆ ಕೊಟ್ಟರು. ಆ ಸಜ್ಜೀವರಾಶಿಗಳು ಅದನ್ನೂ ಕೂಡ ನೇರವಾಗಿ ಅರ್ಥೈಸಿಕೊಳ್ಳುವಂತಹ ಸಾಮರ್ಥ್ಯವನ್ನು ಕಳೆದುಕೊಂಡು ಬಿಟ್ಟರು. ಅದಕ್ಕೋಸ್ಕರನೇ ಅನೇಕ ಜ್ಞಾನಿಗಳು ಭಗವಂತನ ಆಜ್ಞೆಯಂತೆ ಪುನಃ ದೇವತೆಗಳಾಗಿದ್ದರೂ ಕೂಡ ಭಗವಂತನ ಆಜ್ಞೆಯಂತೆ ತಾವು ಕಲಿಯುಗದಲ್ಲಿ ಅವತಾರ ಮಾಡಿ ಸಜ್ಜೀವರಾಶಿಗಳನ್ನು ಉದ್ಧಾರ ಮಾಡ್ತಾ ಇದ್ದಾರೆ. ಅದರಂತೆ ರಾಘವೇಂದ್ರ ಸ್ವಾಮಿಗಳು ಕೂಡ ಭಗವಂತನ ಆಜ್ಞೆಯನ್ನು ಮನ್ನಿಸಿ ಸರ್ವತಂತ್ರ ಸ್ವತಂತ್ರೋಸೌ ಶ್ರೀಮಧ್ವಮತ ವರ್ಧನಃ. ಎಲ್ಲ ಶಾಸ್ತ್ರಗಳಲ್ಲೂ ಕೂಡ ನೈಪುಣ್ಯ, ಒಳ್ಳೆ ನಿಪುಣತೆ ರಾಘವೇಂದ್ರ ಸ್ವಾಮಿಗಳದ್ದು. ಸರ್ವತಂತ್ರ ಸ್ವತಂತ್ರ. ಅಲ್ಲಿ ಅನೇಕ ಮಾರ್ಮಿಕವಾದಂಥ ವಿಚಾರವನ್ನು ಹೇಳ್ತಾರೆ. ಸರ್ವತಂತ್ರ ಸ್ವತಂತ್ರನಾದಂತಹವನು ಭಗವಂತ. ಅವನನ್ನು ತಾವು ಸರ್ವೋತ್ತಮತ್ವೇನ ಚಿಂತನೆ ಮಾಡಿ ಆ ಮಧ್ವಮತ ಏನು ಸಾರ್ತಾ ಇದೆ ಅದನ್ನು ಉಜ್ಜೀವನಗೊಳಿಸಿದರು ರಾಘವೇಂದ್ರ ಮಹಾಪ್ರಭುಗಳು ಅಂತ ವರ್ಣನೆಯನ್ನು ಮಾಡ್ತಾರೆ. ನಾವು ಈ ಎಲ್ಲ ಶಾಸ್ತ್ರಗಳಿಂದ ವಂಚಿತರಾದಾಗ ಬದುಕಿ ಏನು ಸಾರ್ಥಕ ಅಂತ ಪ್ರಾಣೇಶದಾಸರು ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನು ಸಾರ್ಥಕ, ಬದುಕಿ ಏನು ಸಾರ್ಥಕ ಅಂಥೇಳಿ. ಇಷ್ಟು ದುರ್ಲಭವಾದಂತಹ ಮನುಷ್ಯನ ಜನ್ಮ ಅನ್ನೋದು ಬಂದಿರುವಾಗ ಇಂಥ ಜ್ಞಾನಿಗಳನ್ನು ಸ್ತೋತ್ರ ಮಾಡಬೇಕು ಅಂತ ಹೇಳ್ತಾರೆ.
ಆದ್ದರಿಂದ ನಾವು ಆ ಜ್ಞಾನಿಗಳ ಚಿತ್ರಣವನ್ನು ಅವರೇ ತಿಳಿಸಿದಂತಹ ರೀತಿಯಲ್ಲಿ ನಾವು ತಿಳಿಲಿಕ್ಕೆ ಪ್ರಯತ್ನ ಪಡಬೇಕು ಅಂತ ಹೇಳ್ತಾ, ರಾಯರ ಇತಿಹಾಸವನ್ನು, ಅವರ ಗ್ರಂಥ ವೈಶಿಷ್ಟ್ಯವನ್ನು ಕಳೆದ ದಿವಸಗಳಿಂದ ನಾವು ಚಿಂತನೆ ಮಾಡ್ತಾ ಇದ್ದೇವೆ. ಅಷ್ಟೂ ಗ್ರಂಥಗಳನ್ನು ಅವಲೋಕನ ಮಾಡೋದು ಬಹಳ ಕಷ್ಟ ಉಳಿದಂತಹ ಸಮಯದಲ್ಲಿ. ಆದ್ದರಿಂದ ಎಷ್ಟೆಷ್ಟು ಸಾಧ್ಯವೋ ಅಷ್ಟೆಷ್ಟು ಗ್ರಂಥಗಳನ್ನು ಮೇಲೆ ಕೇವಲ ಸ್ಪರ್ಶ ಮಾಡಿ ಹೋಗುವಂಥದ್ದಷ್ಟೇ. ಹೇಳ್ತಾರೆ, ಸಮುದ್ರ ಸ್ನಾನಕ್ಕೆ ಹೋಗಿರ್ತೇವೆ, ಸಮುದ್ರ ಸ್ನಾನವನ್ನು ಮಾಡಿ ಬಂದಿದ್ದೇವೆ ಅಂತ ಹೇಳ್ತೇವೆ. ಆದರೆ ನಿಜವಾಗಲೂ ಸಮುದ್ರ ಸ್ನಾನವನ್ನು ಮಾಡಿದ್ದೇವಾ ಅಂತ ಪ್ರಶ್ನೆ ಮಾಡಿದ್ರೆ ಇಲ್ಲ ಅಂತ ಹೇಳಬೇಕು. ಯಾಕೆ ಅಂತಂದರೆ ಬಹಳ ವಿಸ್ತಾರವಾದಂತಹ ಸಮುದ್ರದಲ್ಲಿ ಈಜಿ ನಾವು ಸ್ನಾನವನ್ನು ಮಾಡಲಿಕ್ಕೆ ಸಮರ್ಥರಾಗೋದಿಲ್ಲ. ಎಲ್ಲೋ ದಡದಲ್ಲಿ ಆ ಅಲೆ ಬಂದು ನಮ್ಮನ್ನು ಎಲ್ಲಿ ಹೊಡೆದುಕೊಂಡು ಹೋಗುತ್ತೋ ಅಂತ ಹೇಳಿ ಹೆದರಿಕೆನಲ್ಲೇ ಅಲ್ಲಿ ಮುಳುಗೋದಕ್ಕೂ ಹೆದರುತ್ತೇವೆ. ಕೇವಲ ನಾವು ತೊಗೊಂಡೋಗಿರೋ ತಮ್ಗೇನೋ ಇನ್ನೇನೋ ಅದರಲ್ಲೇ ಒಂದು 2 ತಮ್ಗೆ ನೀರು ಹಾಕ್ಕೊಂಡು ಬರ್ತೀವಿ. ಏನು ಮಾಡಿದ್ರಪ್ಪ, ಸಮುದ್ರ ಸ್ನಾನ ಮಾಡಿದ್ವಿ ಅಂತ ಹೇಳ್ತೇವೆ. ಅದಕ್ಕಿಂತ ಹೆಚ್ಚೇ ಹಾಕ್ಕೊಳ್ಳೋದಿಲ್ಲ. ಯಾಕಂತಂದರೆ ಮತ್ತೆಲ್ಲಿ ಶೀತ ಆಗುತ್ತೋ ಅಂಥೇಳಿ. ಇಂಥ ದುಸ್ಥಿತಿ ನಮ್ಮದು. ಆದರೂ ಕೂಡ ಯಾರಾದರೂ ಕೇಳಿದ್ರೆ ಏನು ಮಾಡಿದ್ರಿ ಅಂದರೆ ಸಮುದ್ರ ಸ್ನಾನ ಮಾಡಿದ್ವಿ ಅಂತ ಹೇಳ್ತೇವೆ. ನಿಜವಾಗಲೂ ಸಮುದ್ರ ಸ್ನಾನ ಮಾಡಿದ್ದೇವಾ? ಇಲ್ಲ. ಯಾವ ರೀತಿಯಾಗಿ ಹನುಮಂತ ದೇವರು ಆ 100 ಯೋಜನೆ ವಿಸ್ತೃತವಾದಂತಹ ಸಮುದ್ರವನ್ನು ಅವರು ಉಲ್ಲಂಘನೆಯನ್ನು ಮಾಡಿದರು, ಅದರಂತೆ ರಾಯರ ಈ ಎಲ್ಲ ಗ್ರಂಥಗಳನ್ನು, ಅವರ ಮಹಿಮೆಯನ್ನು ಆಮೂಲಾಗ್ರವಾಗಿ ಚಿಂತನೆ ಮಾಡುವಂಥ ಯೋಗ್ಯತೆ ನಮ್ಮಲ್ಲಿಲ್ಲ. ಕೇವಲ ಸ್ಪರ್ಶ ಮಾಡಿ ಯಥಾಮತಿ ಯಥಾಶಕ್ತಿ ಹೇಳುವ ಪ್ರಯತ್ನವನ್ನು ಮಾಡಬಹುದಷ್ಟೇ. ಯಾತಕ್ಕೋಸ್ಕರ ಹೇಳಬೇಕು? ಮಧ್ವಿಜಯಕಾರರು ಹೇಳ್ತಾರೆ, ಮನೋವಿಶುದ್ಧೈ ಚರಿತಾನುವಾದ. ಇಂತಹ ಮಹಾಜ್ಞಾನಿಗಳ ಚರಿತ್ರೆಯನ್ನು ವರ್ಣನೆ ಮಾಡೋದು ಅವರನ್ನು ನಾವು ಜಗತ್ತಿನಲ್ಲಿ ಪ್ರಕಟಗೊಳಿಸ್ತೇವೆ ಅನ್ನುವಂತಹ ದೃಷ್ಟಿಯಿಂದಲ್ಲ. ಯಾತಕ್ಕೋಸ್ಕರವಾಗಿ ತಿಳಿಸಬೇಕು ಅಂದರೆ ಮನೋವಿಶುದ್ಧೈ ಚರಿತಾನುವಾದ. ಅಂತಹ ಮಹಾಜ್ಞಾನಿಗಳ ವಿಚಾರವನ್ನು ಹೇಳಿದ್ರೆ ನಮ್ಮ ಮನಸ್ಸಿನ ಶುದ್ಧತೆ ಆಗತ್ತೆ, ನಮ್ಮ ಮನಸ್ಸಿನ ಶುದ್ಧಿ ಆಗತ್ತೆ. ನಮ್ಮ ಮನಸ್ಸಿನ ಶುದ್ಧತೆಗೋಸ್ಕರವಾಗಿ ಜ್ಞಾನಿಗಳನ್ನು ಕೊಂಡಾಡಬೇಕು ಅಂತ ಹೇಳ್ತಾರೆ. ಅನೇಕ ರೀತಿಯಲ್ಲಿ ರಾಯರ ಮಹಿಮೆಯನ್ನು ತಿಳಿಸ್ತಾ ಇಷ್ಟೆಲ್ಲ ಮಹಿಮೆಯನ್ನು ರಾಯರು ಜಗತ್ತಿನಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಆದರೆ ಸನ್ಯಾಸವನ್ನು ತಗೊಳ್ಳೋಕ್ಕಿಂತ ಪೂರ್ವದಲ್ಲಿ ಸುಧೀಂದ್ರ ತೀರ್ಥರು ಒಮ್ಮೆ ರಾಯರನ್ನು ಕೇಳುತ್ತಾರೆ. ಪೂರ್ವಾಶ್ರಮದಲ್ಲಿ ಅನೇಕ ಬಾರಿ ಸುಧೀಂದ್ರ ತೀರ್ಥರು ರಾಯರನ್ನು ಕೇಳ್ತಾನೇ ಇದ್ದಾರೆ, ತಾವು ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು ಅಂಥೇಳಿ. ಆದರೆ ಅಷ್ಟು ಸುಲಭವಾಗಿ ಒಪ್ಪಿಗೆಯನ್ನು ಸೂಚನೆ ಮಾಡಲಿಲ್ಲ ರಾಯರು. ಬೇರೆಯವರು ಯಾರಾದರೂ ಆಗಿದ್ದರೆ ತಕ್ಷಣಕ್ಕೆ ಒಪ್ಕೊಂಡು ಬಿಡ್ತಿದ್ರು. ಯಾಕೆಂದರೆ ಅಷ್ಟು ದಾರಿದ್ರ್ಯ, ಅಷ್ಟು ಬಡತನ. ಅಂತಹ ಬಡತನದಲ್ಲಿ ಶ್ರೀಮದಾಚಾರ್ಯರ ಈ ವೇದಾಂತ ಸಾಮ್ರಾಜ್ಯ ಸಿಗುತ್ತೆ ಅಂತಂದರೆ ಅಷ್ಟು ವೈಭವ, ಯಾರು ಬೇಡ ಅಂತಾರೆ, ತಕ್ಷಣಕ್ಕೆ ಒಪ್ಪಿಕೊಳ್ತಾರೆ. ಯಾಕೆ ಅಂತಂದರೆ ಸಂಸಾರೇ ಅಸಾರೆ, ಈ ಅಸಾರವಾದಂತಹ ಸಂಸಾರದಲ್ಲಿ ಕಿಂಚಿತ್ತೂ ಸುಖ ಇಲ್ಲ. ಅದರಿಂದಾಗಿ ವೇದಾಂತ ಸಾಮ್ರಾಜ್ಯವನ್ನು ಆಳುವಂತಹ ಭಾಗ್ಯವನ್ನು ಭಗವಂತ ಕೊಟ್ಟಾಗ ಅದರಿಂದ ವಿಚಲಿತರಾಗದೆ ತಕ್ಷಣಕ್ಕೆ ಅಂಗೀಕಾರ ಮಾಡ್ತಾ ಇದ್ರು ಬೇರೆಯವರಾಗಿದ್ದರು. ಆದರೆ ರಾಯರಂತಾರೆ, ಸುಧೀಂದ್ರ ತೀರ್ಥರು ಬಂದು ಕೇಳಿದಾಗ, ಕ್ವಾಹಂ ನ್ಯಾಸಃ ಕುತ್ರ ವಾ ವೇದವಿದ್ಯಾ ಸಾಮ್ರಾಜ್ಯಂ ತೇ ಕ್ವಾಪಿ ವಿದ್ಯಾಹಂ ಆರ್ಯ. ಕೇಳ್ತಾ ಇದ್ದಾರೆ, ಎಲ್ಲಿ ವೇದಾಂತ ಸಾಮ್ರಾಜ್ಯ ಸ್ವಾಮಿಗಳೇ, ಮತ್ತು ಆ ಅಗಾಧವಾದಂತಹ ವೇದಾಂತ ವಿದ್ಯೆಯಲ್ಲಿ ನಾನೆಲ್ಲಿ? ನೀವು ಹೇಳ್ತಿರೋದು ಹೇಗಿದೆ ಅಂತಂದರೆ, ತಲೆಯ ಮೇಲೆ ದೊಡ್ಡದಾದಂತಹ ಭಾರವನ್ನು ಹೊತ್ತುಕೊಂಡು ಯಾವ ವಿವೇಕಿಯಾದಂತಹ ವ್ಯಕ್ತಿ ತಾನೇ ಸಮುದ್ರವನ್ನು ತಾನು ಉಲ್ಲಂಘನೆಯನ್ನು ಮಾಡಲಿಕ್ಕೆ ಸಾಧ್ಯ? ಸಮುದ್ರವನ್ನು ದಾಟ್ತೇನೆ ಅಂತ ಹೇಳಲಿಕ್ಕಾಗತ್ತಾ? ಅದರಂತೆ ಈ ಸಂಸಾರ ಅನ್ನುವಂತಹ ಭಾರವನ್ನು ನಾನು ಹೊತ್ತಿದ್ದೇನೆ. ಇಷ್ಟು ದೊಡ್ಡದಾದಂತಹ ಭಾರವನ್ನು ಹೊತ್ತಿರುವ ನಾನು ಅದರಲ್ಲೇ ಮುಳುಗಿ ಹೋಗ್ತೇನೆ ಹೊರತು ಈ ಸಂಸಾರ ಅನ್ನುವಂತಹ ಸಾಗರದಲ್ಲಿ ಈಜಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಕನಿಷ್ಠನಾದಂತಹ ವ್ಯಕ್ತಿ ನಾನು, ಇಂಥವನು ವೇದಾಂತ ಸಾಮ್ರಾಜ್ಯವನ್ನು ಆಳಲಿಕ್ಕೆ ಸಾಧ್ಯವಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಷ್ಟು ವಿನಯ ಪ್ರದರ್ಶನ ರಾಯರದು. ಅವರಂಥ ವೈರಾಗ್ಯ ಮತ್ತೊಬ್ಬರಿಗೆ ಇರಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ವೈರಾಗ್ಯ ಮಹಾನುಭಾವರಿಗೆ. ಅವರು ಗ್ರಂಥಗಳನ್ನು ಪೂರ್ವಾಶ್ರಮದಲ್ಲೇ ಹೇಗೆ ಅವಲೋಕನ ಮಾಡ್ತಿದ್ರು ಅಂತ ರಾಘವೇಂದ್ರ ವಿಜಯ ನಮಗೆ ತಿಳಿಸಿಕೊಡುತ್ತೆ. ಬೆಳಗ್ಗೆ ಆನಿಕಾದಿಗಳನ್ನೆಲ್ಲ ಮುಗಿಸಿ ಹೋಗಬೇಕು, ಕಾಡಿಗೆ ಹೋಗಬೇಕು. ಕಾಡಿಗೆ ಹೋಗಿ ಅಲ್ಲಿ ಒಣಗಿದಂಥ ಎಲೆಗಳನ್ನು ತರಬೇಕು. ತೈಲವನ್ನು ಹೆಚ್ಚು ಬಳಸೋಕ್ಕಾಗಲ್ಲ. ನಿನ್ನೆ ದಿವಸ ಚಿಂತನೆ ಮಾಡಿದ್ದೇವೆ, ತೈಲ ಎಲ್ಲಿಂದ ಬರಬೇಕು ಆ ಮಹಾನುಭಾವರಿಗೆ? ಪಾಪ, ಅಷ್ಟು ಬಡತನ, ಅಂತಹ ರೀತಿಯಲ್ಲಿ ಜೀವನ. ಕಾಡಿಗೆ ಹೋಗಬೇಕು, ಒಣಗಿರುವಂತಹ ಎಲೆಗಳನ್ನೆಲ್ಲ ತರಬೇಕು. ಒಂದು ಬುತ್ತಿದೀಪ ಉರಿತಾ ಇರಬೇಕು. ತಾವು ಆ ಎಲ್ಲ ಗ್ರಂಥಗಳ ರಚನೆಯನ್ನು ಪೂರ್ವಾಶ್ರಮದಲ್ಲಿ ಹೇಗೆ ಮಾಡಿದ್ದಾರೆ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಆ ಬುತ್ತಿದೀಪದಿಂದಾಗಿ ಒಂದು ಎಲೆಯನ್ನು ಹಚ್ಚಿಡಬೇಕು. ಅದು ಎಷ್ಟೊತ್ತು ಉರಿಯುತ್ತೋ ಅಷ್ಟು ಒಂದು ಪಂಕ್ತಿಯನ್ನು ಬರೆಯುವಂಥದ್ದು. ಅದು ಉರಿದಿನ ನಂತರದಲ್ಲಿ ಮತ್ತೊಂದು ಎಲೆಯನ್ನು ತೆಗೆದುಕೊಂಡು ಪುನಃ ಬರೆಯುವಂಥದ್ದು. ಇಷ್ಟೆಲ್ಲ ಸಕಲ ಸವಲತ್ತುಗಳನ್ನು ದೇವತೆಗಳು ಭಗವಂತ ಅನುಗ್ರಹ ಮಾಡಿ ನಮಗೆ ಕೊಟ್ಟಿದ್ದಾನೆ.
ಇಷ್ಟೆಲ್ಲ ಇದ್ದರೂ ಕೂಡ ನಾವು ಸಾಧನೆಯನ್ನು ಮಾಡಿಕೊಂಡಿಲ್ಲ ಅಂತಂದರೆ ಎಷ್ಟು ದುರ್ಲಭ ಈ ಮನುಷ್ಯ ಜನ್ಮ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ಸಾಧನ ಶರೀರವಿದು ನೀದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧು ಪ್ರಿಯನೇ. ಜಗನ್ನಾಥದಾಸರ ಮಾತು. ಸಾಧನ ಶರೀರ ಅಂತ ಭಗವಂತ ಕೊಟ್ಟಿದ್ದಾನೆ, ಅದನ್ನು ಅಲ್ಪ ಅಂತ ಪರಿಗಣನೆ ಮಾಡ್ತಿದ್ದಾರಲ್ಲ, ಎಷ್ಟು ಅವಿವೇಕಿಗಳು ಅಂಥೇಳಿ ಜಗನ್ನಾಥದಾಸರು ತಿಳಿಸಿಕೊಡ್ತಾ ಇದ್ದಾರೆ. ಈ ಮಹಾನುಭಾವರು ನೋಡಿ, ಗಂತುಂ ಯತ್ನಕೋ ಜನಸ್ಸಂತನೋತಿ. ಯಾರು ತಾನೇ ಇಂತಹ ದೊಡ್ಡದಾದಂತಹ ಸಮುದ್ರದಲ್ಲಿ ಭಾರವನ್ನು ಹೊತ್ತುಕೊಂಡು ಈಜಲಿಕ್ಕೆ ಸಮರ್ಥರಾಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ನಾವು ಜೀವನದಲ್ಲಿ ಯಾವುದನ್ನು ಸಂಪಾದನೆ ಮಾಡಬೇಕು, ತಿಳಿಸಿಕೊಡುವಂತೆ ತತ್ವಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂದರೆ ಮುಖ್ಯ ತಾತ್ಪರ್ಯ. ಅದರಂತೆ ಎಲ್ಲ ವಿಧವಾದಂತಹ ವೈಭವವನ್ನು ರಾಯರು ತಮ್ಮ ಮುಂದಿನ ಜೀವನದಲ್ಲಿ ಕಾಣುತ್ತಾರೆ. ಇಷ್ಟಕ್ಕೆಲ್ಲ ಯಾವುದು ಕಾರಣ? ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್ತು. ಹರಿಪಾದ ಮತ್ತು ಯಾವ ಶ್ರೀಮದಾಚಾರ್ಯರ ಪಾದವನ್ನು, ಟೀಕಾಕೃತ್ಪಾದರ ಪಾದವನ್ನು ಹಿಡಿದಿದ್ರು, ಆ ಅನುಗ್ರಹ ಬಲದಿಂದಾಗಿ ಮಹಾನುಭಾವರು ಇಷ್ಟೆಲ್ಲ ಸಂಪತ್ತನ್ನು ತಾವು ಹೊಂದಿದವರಾಗಿದ್ದಾರೆ. ನಮಗೆ ಜೀವನದಲ್ಲಿ ಕೇಳಿದಂತೆಲ್ಲ ಕೊಡುವಂತಹ ಕಾಮಧೇನುಗಳಾಗಿದ್ದಾರೆ ಅಂತ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಯಾಕೆ? ಯತ್ಪಾದ ಕಂಜ ರಜಸ ಪರಿಭೂಷಿತಾಂಗ. ರಾಯರು ಕೇವಲ ಆ ಬೃಂದಾವನದಲ್ಲಿ ಬೃಂದಾವನಸ್ಥರಾಗಿದ್ದಾರೆ ಅಂತ ತಿಳಿಬಾರದು. ಅವರು ಎಲ್ಲ ಕಡೆ ಇದ್ದಾರೆ, ವ್ಯಾಪ್ತೋಪಾಸಕ. ಯಾಕೆಂದರೆ ಭಗವಂತ ಎಲ್ಲ ಕಡೆ ಇದ್ದಾನೆ. ಎಲ್ಲ ಕಡೆ ಇರುವಂತಹ ಭಗವಂತನ ವ್ಯಾಪ್ತೋಪಾಸನೆ ಮಾಡ್ತಾ ಇದ್ದಾರೆ ಮಹಾನುಭಾವರು. ಕೇವಲ ಮಂತ್ರಾಲಯದಲ್ಲಿ ಮಾತ್ರ ಇದ್ದಾರೆ ಅಂತ ನಾವು ಪರಿಭಾವಿಸಿದರೆ ಬಹಳ ತಪ್ಪಾಗತ್ತೆ. ಆ ಬೃಂದಾವನದ ಸಚ್ಚಿಂತನೆಯನ್ನು ತಂದುಕೊಟ್ಟಿದ್ದೇ ರಾಯರು. ಎಲ್ಲರಿಗೂ ಮಂತ್ರಾಲಯಕ್ಕೆ ಹೋಗೋಕ್ಕಾಗೋದಿಲ್ಲ, ಎಲ್ಲರೂ ಕೂಡ ಅಲ್ಲಿ ಹೋಗಿ ಧ್ಯಾನವನ್ನು ಮಾಡಲಿಕ್ಕಾಗೋದಿಲ್ಲ, ಅಥವಾ ಅವರ ಹತ್ರ ಬೇಡಿದ್ದನ್ನು ಕೊಡ್ತಾರೆ, ಆದರೂ ಕೂಡ ಕೇಳುವಂತೆ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಎಲ್ಲಿ ಭಕುತರು ಕರೆದರೆ ಅಲ್ಲೇ ಬಂದೊದಗುವ ಅಂತ ಹೇಳ್ತಾರೆ. ಆದರೆ ಮಂದಮತಿಗಳಿಗೆ ದೊರೆಯದಿವರ ಸೇವಾ. ಯಾರು ಮಂದಮತಿಗಳಾಗಿದ್ದಾರೆ, ಯಾರು ಇವರನ್ನು ದೂಷಣೆ ಮಾಡ್ತಾ ಇದ್ದಾರೆ, ಅವ್ರಿಗೆಂದಿಗೂ ಕೂಡ ರಾಯರು ಸಿಗೋದಿಲ್ಲ.